ಏನಾದರೂ ಇಲ್ಲಿ ಚೇಂಜ್ ಮಾಡಿದ್ರೆ ಮತ್ತೆ EMO ಮತ್ತೆ ಚೆನ್ನಾಗಿ ನಾನು ಬಂದೇ ಕಾರ್ಯಕ್ರಮ ಬರಲ್ಲ ಅಂತ ಸ್ಪಂದಿಸ್ತಾರೆ. ಸ್ಪಂದಿಸಿ ಸಮರ್ಪಕ ಉತ್ತರ ಕೊಡಬೇಕಾದ ಮಾಹಿತಿ ಬಂದಿದೆ. ಅದರಿಂದ ನಾವು ಶಿಕ್ಷಣ ದಿನಾಚರಣೆ ಬಹಿಷ್ಕಾರ ಆಗ್ತೀವಿ ಅನ್ನೋದು ಅದಕ್ಕೆ ಸಂಬಂಧಪಟ್ಟ ವಿಷಯ. ಅದೇ ನಿಮಗೆ ಸರ್ ಪ್ರೈಮರಿ ಸಂಘಟನೆಯವರು ಯಥಾ ಪ್ರಕಾರವಾಗಿ ನಾವೆಲ್ಲ ಬಿಟ್ಟು ಒಗ್ಗಟ್ಟಾಗಿ ಹೋಗೋಣ. ನೀವೆಲ್ಲ ಕರೆಕ್ಟಾಗಿ ಗೆಸ್ಟಾಗಿ ಬರ್ತೀನಿ. ಇಲ್ಲ ಅಂತಂದ್ರೆ ತೆಂಗಿನಕಾಯಿ ಹೊಡೆದು ಪೂಜೆ ಹಾಕ್ಬಿಟ್ಟು ಗಡ್ಡೆ ಎಣಿಸ್ಬಿಟ್ಟು ನಮಸ್ಕಾರಪ್ಪ ಅಷ್ಟೇ ಸರ್. ನಾನು ಮಾಡ್ತೀನಿ ಮಾಡಿ ಸರ್. ನಮ್ಮಲ್ಲಿ ಎರಡೇ ತಟ್ಟು ನೀವು ಇದೆ ಪ್ಲಸ್ ಇವ್ರದೆಲ್ಲ ಇದೆ ಅನ್ನೋದು ಇದ್ರೆ ಅವತ್ತು ಅವ್ರವ್ರ ಶಾಲೆಗಳೆಲ್ಲ ಅವರು ಸಿಂಪಲ್ ಆಗಿ ಮಾಡಿಕೊಂಡು ನಮ್ಮ ಅನಿಸಿಕೆ ನಾವು ಖಾಸಗಿಯವರು ಸಿಂಪಲ್ ಆಗಿ ಮಾಡಿಕೊಂಡು ತಾವು ಯಾವತ್ತು ಕಾರ್ಯಕ್ರಮ ನಿಗದಿ ಮಾಡ್ತೀರಾ ಅವತ್ತು ಅದ್ದೂರಿಯಾಗಿ ಮಾಡೋಣ. ನಮ್ಮ ಸಹಕಾರ ಇದ್ದೇ ಇರುತ್ತೆ. ನಮ್ಮ ಸಹಕಾರ ಇರುತ್ತೆ ಸರ್. ಮಾನ್ಯ ಶಾಸಕರೇ, ಮೇಡಮ್ ಅವರೇ ಹಾಗೂ ಈಗಾಗಲೇ ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ, ಈ ಪ್ರೈವೇಟ್ ಸ್ಕೂಲನ್ನ ಕನ್ಸಿಡರ್ ಮಾಡ್ತಾ ಇರಲ್ಲ ಸರಿಯಾಗಿ ಫಂಕ್ಷನ್ಸ್ ಅಂತ. ನಾವು ಈ ಸಾರಿ ಏನು ಮಾಡ್ಬೇಕು ಅಂದ್ಕೊಂಡ್ರೆ ಸಪ್ರೇಟಾಗಿ ಮಾಡೋಣ ಅಂತ ಡಿಸಿಷನ್ ತಗೊಂಡ್ವಿ ನಮ್ಮ ಕಮಿಟಿಯಲ್ಲಿ. ನಾನು ಲಾಸ್ಟ್ ಟೈಮು VOS ಜೊತೆ ಮಾತಾಡಿದಾಗ ಚೆನ್ನಾಗಿರೋದಿಲ್ಲ ಅಂತ ನಾನು MLA ಗಮನಕ್ಕೂ ತರಬೇಕಂತ ಅನ್ಕೊಂಡೆ. ನಾನು ಸಮಯ ಸಿಗಲಿಲ್ಲ, ತರಕ್ಕಾಗಲಿಲ್ಲ. ಯಾಕೆಂದರೆ ಅಲ್ಲಿ ಸರಿಯಾದ ಊಟದ ವ್ಯವಸ್ಥೆ ಇರಲ್ಲ, ಟೀಚರ್ಸ್ ಕೂತ್ಕೊಳ್ಳೋಕ್ಕೆ ಸ್ಥಳ ಇರೋದಿಲ್ಲ, ಚೇರ್ಸ್ ಇರೋದಿಲ್ಲ, ಕೇರ್ ಮಾಡೋರು ಇರೋದಿಲ್ಲ. ಈ ಥರ ಇದ್ದಾಗ ಟೀಚರ್ಸ್ ನಾವು ಖಾಸಗಿಯವರು ಯಾಕೆ ಭಾಗಿಯಾಗಬೇಕು? ಸವಲತ್ತುಗಳು ಕೊಟ್ಟು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಂದ್ರೆ ಜೊತೆಯಲ್ಲಿ ಮಾಡೋಣ. ಇಲ್ಲ ಅಂದ್ರೆ ನಮ್ಮ ಶಾಲೆಗಳಲ್ಲಿ ನಾವು ಮಾಡ್ಕೋತೀವಿ. ಅದಕ್ಕೆ ಉತ್ತರ ನಾವು ಕೊಟ್ಟಿದ್ದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಸರ್. ಅಲ್ಲಿ ಡಿಸ್ಕಸ್ ಮಾಡಿದ್ರಿ ಸರ್, ಇಲ್ಲಿ ಹೇಳಿ, ಶಾಸಕರ ಮುಂದೆ ಹೇಳಿ. ಇಲ್ಲಿ ಮಕ್ಕಳು ಅಂದಾಗ, ಶಾಲೆ ಅಂದಾಗ ಖಾಸಗಿ ಸರ್ಕಾರಿ ದಿನಾಚರಣೆ ದಯವಿಟ್ಟು ನಿಮ್ಮನ್ನು ಕೂಡ ಗೌರವಿಸ್ತೀವಿ. ಎಲ್ಲರೂ ಕೂಡ ನಾವೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡಿದ್ರೆ ಅದಕ್ಕೆ ಅರ್ಥ ಇರುತ್ತೆ ಅಂತ ನಮ್ಮ ಭಾವನೆ. ಅದಕ್ಕೆ ಸರ್ ಸರಿಯಾದ ಮಾಡ್ಕೊಳ್ಳಿ, ಮಾಡ್ಬಿಟ್ರೆ ಅದು ಚೆನ್ನಾಗಿರ್ತದೆ. ಟೀಚರ್ಸ್ ಆದರೂ ಅಲ್ಲಿ ಊಟಕ್ಕೆ ನಿಂತ್ಕೋಬೇಕಂದ್ರೆ ಅವರು ನಮಗೆ ಕೇಳ್ತಾರೆ, ಸರ್ ಮರ್ಯಾದೆ ಇಲ್ವಾ, ನಾವು ಹೋಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಊಟದ ವ್ಯವಸ್ಥೆ ಇಲ್ಲ, ಕೂತ್ಕೊಳ್ಳೋಕೆ ಚೇರ್ಸ್ ಇಲ್ಲ ಅಂದಾಗ ನಾವು ಏನ್ ಆನ್ಸರ್ ಮಾಡಿದವರು ಅವ್ರಿಗೆ? ನಾವು ಟೀಚರ್ಸ್ಗೆ ಅವರು ಕೂಡ ದುಡಿತಕ್ಕಂಥವ್ರ ಪಾಪ. ಅಲ್ಲ ಅವನ್ನೆಲ್ಲ ನಾವು ವರ್ಷಕ್ಕೆ ಒಂದು ಬಾರಿ ಅವ್ರಿಗೆ ದಿನಾಚರಣೆ ಬರ್ತಕ್ಕಂಥದ್ದು. ಅವ್ರು ರೆಸ್ಪೆಕ್ಟ್ ಕೊಡಲೇಬೇಕು. ಯಾವುದೇ ಟೀಚರ್ ಆಗಲಿ, ಐದರ್ ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ, ಟೀಚರೇ ಅವ್ರು ಗೌರವ ಕೊಡಲೇಬೇಕಾಗ್ತದೆ. ಅದರಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಯಾವುದೋ ಡೇಟ್ ಫಿಕ್ಸ್ ಮಾಡಿ ದಯವಿಟ್ಟು ಚೆನ್ನಾಗಿ ಮಾಡೋಣ. ನಮ್ಮ ಸಹಕಾರ ಇದೆ. ನಮ್ಮನ್ನು ಸಮಾನವಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪೂರ್ವವಾಗಿ ಸಭೆ ನಿರ್ವಹಿಸೋದಕ್ಕೆ ನಮ್ಮ ಸನ್ಮಾನ್ಯ ಶಾಸಕರಿಗೆ, ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರಿಗೆ, ಸಮಸ್ತ ಶಿಕ್ಷಕರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೀನಿ ಸರ್. ನಿಜಕ್ಕೂ ಸಹ ನಾನು 2 ವರ್ಷದಿಂದ ನಾನು ಇಲ್ಲಿ ಮುಳಬಾಗ ತಾಲೂಕಿನಲ್ಲಿ ಶಿಕ್ಷಕ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿರುವಂಥದ್ದು ಎಲ್ಲರ ಮನಸ್ಸಲ್ಲೂ ಸಹ ಇದೆ. ಯಾವುದೇ ಕಾರ್ಯಕ್ರಮ ಮಾಡಿ, ನಮ್ಮ ಮನೆ ಕಾರ್ಯಕ್ರಮ ಮಾಡಿದ್ರು ಸಹ ಒಂದಲ್ಲ ಒಂದು ಸಣ್ಣ ಲೋಪದೋಷ ಇದ್ದೇ ಇರ್ತದೆ. ಅದನ್ನು ನೆಕ್ಸ್ಟ್ ಕಾರ್ಯಕ್ರಮ ಬಂದಾಗ ಅವನ್ನೆಲ್ಲ ತಿದ್ಕೊಂಡು ಒಂದು ಸಮಸ್ಯೆಗಳು ಬಗೆಹರಿಸ್ಕೊಂಡು ಎಲ್ಲರೂ ಸಮಸ್ತ ನಾಗರಿಕರು ಮೆಚ್ಚುವಂಥ ರೀತಿಯಲ್ಲಿ ಈ ಬಾರಿ ಶಿಕ್ಷಕ ದಿನಾಚರಣೆ ಆಚರಣೆ ಮಾಡೋಂಥ ನನ್ನ ಅನಿಸಿಕೆ ಸರ್. ಜೊತೆಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನು ಕರೆಸಿ ತುಂಬ ಸಂತೋಷ ಆಗ್ತಾ ಇದೆ. ಮುಂದಿನ ದಿನಗಳು ಸಹ ನಮ್ಮ VOS ಆಗಿರ್ಬೋದು ಮತ್ತು ಆರೋಗ್ಯ ಅಧಿಕಾರಿಗಳಾಗಿರ್ಬೋದು, ಅವರಿಂದ ತುಂಬ ಅನುಕೂಲ ಆಗಿದೆ ನಮ್ಮ ಶಿಕ್ಷಕರಿಗೆ. ಹೀಗಾಗಿ ಇಡೀ ಜಿಲ್ಲೆಯಲ್ಲಿಯೇ ವೇಗವಾಗಿ ಒಂದು ವೇತನ ಆಗ್ತಾ ಇರೋದು ನಮ್ಮ ಮುಳಬಾಗ ತಾಲೂಕು ಸರ್. ಅದಕ್ಕೆ ನಮ್ಮ VOS ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಅವತ್ತಿನ ದಿವಸ ಕಳಿಸ್ಬಿಟ್ಟು ಅರ್ಥಪೂರ್ಣವಾಗ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದಾಗ ತುಂಬ ಚೆನ್ನಾಗಿದೆ ನನ್ನ ಅನಿಸಿಕೆ ಸರ್. ಸಾರ್ ಹೇಳ್ದಂಗೆ ನಮ್ಮ ಅಶೋಕ್ ಸರ್ ಹೇಳ್ತಾ ಇದ್ರು, ಬಹಳಷ್ಟು ಸಂಖ್ಯೆ ಸೇರಿದಾಗ ನಾವೇನು ಮಾಡಬೇಕಾದ್ರೆ ಅಂಥ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕು. ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು 800-900 ಜನ ಕೂತ್ಕೋಬೋದು ಅಷ್ಟೇ. ಆ ನಿಟ್ಟಿನಲ್ಲಿ ಒಂದು 2500 ಜನ ಸೇರುವಂಥ ಒಂದು ಸ್ಥಳವನ್ನು ಗುರುತಿಸಿ ಪ್ರತಿ ಶಿಕ್ಷಕರು ಸಹ ಅಲ್ಲಿ ಬಂದು ಹಾಜರಾಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಟೀಮ್ಸನ್ನು ಮಾಡಿ ಹಾಜರಾತಿಯನ್ನು ಇಟ್ಕೊಂಡು ಎಲ್ಲ ಶಿಕ್ಷಕರು ಭಾಗವಹಿಸಿದಾಗ ತಮಗೂ ಸಹ ಒಂದು ಹೆಮ್ಮೆ ಅನಿಸ್ತದೆ. ಆ ನಿಟ್ಟಿನಲ್ಲಿ ತಾವು ಏನು ದಿನಾಂಕವನ್ನು ನಿಗದಿಪಡಿಸ್ತೀರಾ ಅದಕ್ಕೆ ಕಾಯ ವಾಚ ಮನಸ್ಸನ್ನು ನಡ್ಕೋತೀವಿ. ತಾವೇನಾದರೂ ಸಹ ಅದನ್ನು ಅದ್ರ ಪ್ರಕಾರ ನಡ್ಕೋತೀವಿ ಅಂತ ಮಾತನ್ನು ಕೊಟ್ಟ ನಾನು ಮಾತನ್ನು ಮುಗಿಸ್ತೇನೆ ಸರ್. ಥ್ಯಾಂಕ್ ಯು.